ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರ ಇದರಲ್ಲಿ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳುವ. ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡಿ ಮುಖ್ಯವಾದ ಪ್ರಶ್ನೆಯಿಂದ ನಾವು ಇವತ್ತು ಆರಂಭಿಸ್ತಾ ಹೋಗುವ, ಪರೀಕ್ಷೆ ತಯಾರಿಯನ್ನು ಮಾಡ್ತಾ ಹೋಗುವ. ಯಾವುದರಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಇದೆ? ಬ್ಲಾಕ್ 4ಕ್ಕೆ ಬನ್ನಿ. ಬ್ಲಾಕ್ 4ರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದೆ. 309 ಪುಟ ಸಂಖ್ಯೆಗೆ ಬನ್ನಿ. 309 ತೆಗೆಯಿರಿ. ಯಾರಲ್ಲಿ ಟೆಕ್ಸ್ಟ್ ಬುಕ್ ಇದೆಯೋ ನೀವು ಟೆಕ್ಸ್ಟ್ ಬುಕ್ ಇದ್ದವರು ನೀವೇನು ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. 309ರಿಂದ ನೋಡಿ, 309ರಿಂದ ಬ್ಲಾಕ್ 4 ಆರಂಭ ಆಗ್ತದೆ. ನಾವು ಬ್ಲಾಕ್ 4ರಿಂದ ನಮ್ಮ ಅಭ್ಯಾಸವನ್ನು ಆರಂಭ ಮಾಡುವ. ಆದಷ್ಟು ಬ್ಲಾಕ್ 1, 2, 3 ಎಲ್ಲ ಸಾಧಾರಣವಾಗಿ ಕೆಲವೊಂದನ್ನು ಓದ್ತಾ ಹೋಗ್ತಾ ಇದ್ದೆವು. ವಿವಾಹದ ಬಗ್ಗೆ, ಅದರಲ್ಲಿ ಪ್ರಕಾರಗಳು, ಕಾರ್ಯಗಳು, ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಬ್ಲಾಕ್ 4ರಲ್ಲಿ ಅಷ್ಟೇನು ವಿಡಿಯೋವನ್ನು ಮಾಡಲಿಲ್ಲ. ಅದರಿಂದ ಇವತ್ತು ನಾವು ಬ್ಲಾಕ್ 4ರಿಂದಲೇ ಹೋಗುವ. ನಿಮಗೆ ಎಲ್ಲವೂ ಕೂಡ ಪ್ಲೇ ಲಿಸ್ಟಲ್ಲಿ ಸಿಗ್ತದೆ. ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ. ವಿವಾಹದ ಪ್ರಕಾರಗಳಿರ್ಬೋದು, ವಿವಾಹದ ಕಾರ್ಯ, ಆಮೇಲೆ ವಿವಾಹದಲ್ಲಿರುವಂಥದ್ದು ವಿಧಗಳು, ಕ್ರೈಸ್ತರ ವಿವಾಹ, ಮುಸ್ಲಿಮರ ವಿವಾಹ, ಇದೆಲ್ಲ ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ. ನೀವು ಹಳೆ ವಿಡಿಯೋದನ್ನು ನೋಡ್ಕೊಳ್ಬೇಕು. ಪ್ಲೇ ಲಿಸ್ಟಲ್ಲಿದೆ. ಅದು ಪ್ಲೇ ಲಿಸ್ಟಲ್ಲಿ ಬಂದಿದೆ, ಅದನ್ನು ನೋಡ್ಕೊಳ್ಳಿ. ಇವತ್ತು ನಾವು ಮಹಿಳಾ ಚಳುವಳಿಯ ನೋಡ್ಕೊಳ್ಳೋ. ಮಹಿಳಾ ಚಳುವಳಿಯ ವಿಧಗಳನ್ನು ಓದ್ಕೊಳ್ಬೇಕು. ಮಹಿಳಾ ಚಳುವಳಿಯ ವಿಧಗಳನ್ನು ಓದ್ಕೊಳ್ಬೇಕಾದ್ರೆ ಇದರಲ್ಲಿ 2 ಮೇಯ್ನ್ ಪಾಯಿಂಟ್ಸ್ ಇರುವಂಥದ್ದು, 2 ಮುಖ್ಯವಾದಂಥ ಪಾಯಿಂಟ್ಸನ್ನು ನೀವು ಬರೀಲೇಬೇಕು. ಆ 2 ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿ ವಿವರಿಸ್ತಾ ಹೋಗಿ. ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ವಿವರಿಸಬೇಕು, ಈ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ನಾವು ಯಾವ ರೀತಿ ಉತ್ತರವನ್ನು ಬರಿಬೇಕು ಎನ್ನುವಂಥದ್ದು. ಉತ್ತರವನ್ನು ಬರಿಬೇಕು ಅಂತ ಹೇಳೋದಕ್ಕೆ ನಾನು ಹೇಳುವಂಥದ್ದು, ಮೊದಲಿಗೆ ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳಿ. ನಂತರ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟ ಅರ್ಥ. ಈಗ ಸಮಾಜಶಾಸ್ತ್ರ ಅಂತ ಬಂದಾಗ ಸಮಾಜಶಾಸ್ತ್ರದ ಅರ್ಥ ಬರೆಯಿರಿ, ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ಬರೆದು ಸಮಾಜಶಾಸ್ತ್ರ ಆ ಒಂದು ಪ್ರಶ್ನೆಗೆ ಏನೆಲ್ಲ ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸ್ಗಳನ್ನು ಬರಿಬೇಕು. ಪಾಯಿಂಟ್ಸ್ಗಳು ಬರೆದಾದ ನಂತರ ಆ ಪಾಯಿಂಟ್ಸ್ಗಳನ್ನು ಒಂದೊಂದೇ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗುವಂಥದ್ದು. 5 ಅಂಕಕ್ಕೆ ಬಂದಾಗ 1.5 ಪುಟದಷ್ಟು ಬರೆಯಿರಿ. ಇನ್ನು 10 ಅಂಕಕ್ಕೆ ಪ್ರಶ್ನೆಗಳು ಬಂದಾಗ ನೀವೇನು ಮಾಡಿ 3ರಿಂದ 4 ಪುಟದಷ್ಟು ಉತ್ತರವನ್ನು ಬರೀಬೇಕು. 15 ಅಂಕಕ್ಕೆ ಪ್ರಶ್ನೆಗಳು ಬಂದಾಗ 4ರಿಂದ 5 ಪುಟದಷ್ಟು ನಿಮ್ಮ ಉತ್ತರಗಳು ಇರಬೇಕು. ಇಷ್ಟೇ ಉತ್ತರವನ್ನು ಬರೆಯಿದ್ದೀರಿ ಅಂತ ಯಾವುದೇ ನಿಯಮ ಇಲ್ಲ. ಆದರೆ ನಾವು ಪರೀಕ್ಷೆಯ ಸಮಯವನ್ನು ಹೊಂದಿಸಿಕೊಂಡು ಬರಿತಾ ಹೋಗಬೇಕು ಅಂತಾದರೆ ಇವಿಷ್ಟು ಪುಟಗಳಷ್ಟಾದರೂ ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಎನ್ನುವಂಥದ್ದು. ಈಗ ಮಹಿಳಾ ಚಳುವಳಿಯ ವಿಧಗಳಲ್ಲಿ 2 ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನಾವು ಕಾಣ್ಬೋದು. ಒಂದು, ಮಹಿಳೆಯರ ಸಮಾನತೆಯ ಚಳವಳಿ. 2 ಚಳುವಳಿಗಳನ್ನು ಅವ್ರು ಮಾಡ್ತಾರೆ. ಒಂದು, ಮಹಿಳೆಯರ ಸಮಾನತೆಯ ಚಳವಳಿ. 2, ಮಹಿಳೆಯರ ವಿಮೋಚನೆಯ ಚಳವಳಿ. ನೆನಪಲ್ಲಿ ಇಟ್ಕೊಳ್ಳಿ. ನೀವು ಕೂಡ ರಿಪೀಟಾಗಿ ಹೇಳ್ಕೊಳ್ಳಿ. ಯಾರೆಲ್ಲ ದ್ವಿತೀಯ BA ಸಮಾಜಶಾಸ್ತ್ರ ಆಯ್ಕೆ ಮಾಡ್ಕೊಂಡಿದ್ದೀರೋ, ನೀವು ದ್ವಿತೀಯ BAಯಲ್ಲಿದ್ದೀರೋ, ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡವರಿಗೆ ನಾನು ಹೇಳ್ತಾ ಇರುವಂಥದ್ದು, ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಸುಮ್ಮನೆ ನೋಡುವ ಬದಲು ನೀವು ಕೂಡ ಅದನ್ನು ರಿಪೀಟ್ ಮಾಡಬೇಕು ಬಾಯಲ್ಲಿ. ಈಗ ಮಹಿಳಾ ಚಳುವಳಿಯ ವಿಧಗಳಲ್ಲಿ 2 ವಿಧಗಳನ್ನು ನಾವು ಬರಿಬೇಕಾಗಿರುವಂಥದ್ದು. ಒಂದು, ಮಹಿಳೆಯರ ಸಮಾನತೆಯ ಚಳವಳಿ. ಹೇಳಿ, ಮಹಿಳೆಯರ ಸಮಾನತೆಯ ಚಳವಳಿ. 2, ಮಹಿಳೆಯರ ವಿಮೋಚನೆಯ ಚಳವಳಿ. ಈ ವಿಡಿಯೋವನ್ನು ನೋಡ್ತಾ ಇರಬೇಕಾಗಲೇ ನೀವು ವಿಡಿಯೋವನ್ನು ನೋಡ್ತವೇ ನಿಮಗೆ ಪಾಯಿಂಟ್ಸ್ಗಳೆಲ್ಲ ಬರಬೇಕು. ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಆ ವಿಡಿಯೋ ನಿಮಗೆ ಯೂಸ್ ಆಗಬೇಕು, ನಿಮಗೆ ಪ್ರಯೋಜನ ಆಗಬೇಕು, ನಿಮಗೆ ಉಪಯೋಗ ಆಗಬೇಕು ಅಂತಾದರೆ ವಿಡಿಯೋವನ್ನು ನೋಡ್ತಾ ನೀವು ಕೂಡ ಆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿಕೊಳ್ಬೇಕು. ಒಂದು ವೇಳೆ ನೀವೇನು ಮಾಡ್ತೀರಿ, ಸುಮ್ಮನೆ ವಿಡಿಯೋವನ್ನು ನೋಡ್ತಾ ಹೋಗ್ತೀರಿ, ಪಾಯಿಂಟ್ಸನ್ನು ಬಾಯ್ಪಾಠ ಮಾಡೋದಿಲ್ಲ, ಆವಾಗ ನಿಮಗೆ ಏನೂ ನೆನಪು ಉಳಿಯೋದಿಲ್ಲ. ಮತ್ತೊಮ್ಮೆ ನೀವು ವಿಡಿಯೋವನ್ನು ನೋಡಿದ್ದೇನೆ ಅಂತ ಅನಿಸ್ತದೆ ಅಷ್ಟೇ ಹೊರತು ಅದರ ಉತ್ತರ ನಿಮಗೆ ಬರೋದಿಲ್ಲ ಅಲ್ವಾ. ನಿಮಗೂ ಕೂಡ ಈ ಒಂದು ವಿಡಿಯೋ ಉಪಯೋಗಕ್ಕೆ ಬರಬೇಕು, ಉಪಯೋಗ ಆಗಬೇಕು. ನೀವೊಂದು 10 ನಿಮಿಷ ಆದರೂ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ಒಂದು ಪ್ರಶ್ನೆಗೆ ಸರಿಯಾಗಿ ನಿಮಗೆ ಉತ್ತರ ಬರಬೇಕು. ಮತ್ತೊಮ್ಮೆ ನೋಡಬೇಕಾದ್ರೆ ನಿಮಗೆ ಆ ಪಾಯಿಂಟ್ಸ್ಗಳು ಬಾಯ್ಪಾಠ ಬರಬೇಕು. ಆ ರೀತಿಯಾಗಿ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು. ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ವಿಡಿಯೋವನ್ನು ಕೇಳ್ತಾ ಇದ್ದೀರಿ, ಅಥವಾ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ವಿಡಿಯೋವನ್ನು ಕೇಳ್ತಾ ಇದ್ದೀರಿ ಅಂತಾದರೆ
ತಕ್ಷಣ ಬಾಯಲ್ಲಿ ನಿಮ್ಮ ಪಾಯಿಂಟ್ಸ್ಗಳು ಬರಲಿ. ಈಗ ಮಹಿಳಾ ಚಳವಳಿಯ ವಿಧಗಳು 2: ಮಹಿಳೆಯರ ಸಮಾನತೆಯ ಚಳವಳಿ, ಮಹಿಳೆಯರ ವಿಮೋಚನೆಯ ಚಳವಳಿ. ಇದನ್ನು ಯಾವ ರೀತಿ ಕಲಿಬೇಕು? ಸಮಾನತೆಯ ಚಳವಳಿ, ವಿಮೋಚನೆ ಚಳವಳಿ ಅಂತ ಕಲೀರಿ. ಮಹಿಳೆಯರ ಸಮಾನತೆಯ ಚಳವಳಿ ಒಂದು ಸಮಾನತೆಗೋಸ್ಕರ, ಮತ್ತೊಂದು ವಿಮೋಚನೆಯ ಚಳವಳಿ. ಇದರಲ್ಲಿ ಏನು ಸಬ್ ಪಾಯಿಂಟ್ಸ್ಗಳು ಬರುವಂಥದ್ದು? ಮಹಿಳೆಯರ ಸಮಾನತೆಯ ಚಳವಳಿಯಲ್ಲಿ ನೀವು ಏನು ಪಾಯಿಂಟ್ಸ್ ಬರಿಬೇಕು ಅಂತ ಹೇಳಿದರೆ, ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಎಲ್ಲ ಸಮಾನತೆಗಳನ್ನು ನಾವು ಅದರಲ್ಲಿ ಹಾಕಬೇಕು. ಯಾಕಂದರೆ ನಾವು ಮಹಿಳೆಯರಾಗಿದ್ದುಕೊಂಡು ನಮಗೆ ಸಮಾನತೆ ಬೇಕು. ಯಾವೆಲ್ಲ ಕಾರಣಕ್ಕೆ ನಮಗೆ ಸಮಾನತೆ ಬೇಕು? ರಾಜಕೀಯ ವಿಷಯದಲ್ಲಿ ನಮಗೆ ಸಮಾನತೆ ಬೇಕು. ಪುರುಷರಿಗೆ ಎಷ್ಟು ಅವಕಾಶ ಇದೆ ನಮಗೂ ಕೂಡ ಬೇಕಲ್ವಾ? ಅದು ನಮ್ಮ ಸಮಾನತೆಗೋಸ್ಕರ ನಾವು ಹೋರಾಟ ಮಾಡುವಂಥದ್ದು, ನಾವು ಚಳುವಳಿಯನ್ನು ಮಾಡ್ತಾ ಇರುವಂಥದ್ದು. ಅದರ ಮೇಲೆ ಮಹಿಳೆಯರ ಸಮಾನತೆಯ ಚಳುವಳಿಯಲ್ಲಿ ಬರುವಂಥ ಸಬ್ ಪಾಯಿಂಟ್ಸ್ಗಳು ರಾಜಕೀಯಕ್ಕೋಸ್ಕರ, ಸಮಾನತೆಗೋಸ್ಕರ, ರಾಜಕೀಯ ಸಮಾನತೆ ಸಿಗಬೇಕು ಅಂತ ಚಳುವಳಿ ಮಾಡುವಂಥದ್ದು. ರಾಜಕೀಯ ಚಳುವಳಿ, ಆರ್ಥಿಕ ಸಮಾನತೆಗೋಸ್ಕರ, ಸಾಮಾಜಿಕ ಸಮಾನತೆಗೋಸ್ಕರ, ಶಿಕ್ಷಣಕ್ಕೋಸ್ಕರ, ಆಮೇಲೆ ಸಂಸ್ಕೃತಿಯ ಸಮಾನತೆಗೋಸ್ಕರ ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಸಮಾನತೆಯನ್ನು ಬಯಸ್ತೇವೆ ಅಂತಾದಮೇಲೆ ಆ ಸಬ್ ಪಾಯಿಂಟ್ಸ್ಗಳನ್ನು ಹಾಕಬೇಕು. ಅರ್ಥ ಆಯ್ತಲ್ವಾ? ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾನೆ. ಮಹಿಳೆಯರ ಸಮಾನತೆಯ ಚಳುವಳಿ ಮತ್ತು ಮಹಿಳೆಯ ವಿಮೋಚನೆ ಚಳುವಳಿ 2 ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಮಹಿಳೆಯ ಸಮಾನತೆಯ ಚಳುವಳಿಯಲ್ಲಿ ಮತ್ತೆ ಸಬ್ ಪಾಯಿಂಟ್ಸ್ಗಳಾಗಿ ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ, ಆಮೇಲೆ ಸಾಂಸ್ಕೃತಿಕ ಸಮಾನತೆ, ಯಾವುದೆಲ್ಲ ನಿಮಗೆ ಒಂದು ಸಮಾನತೆ ಬೇಕು ಅಂತ ಅನಿಸ್ತದೋ ಆ ಎಲ್ಲ ಸಮಾನತೆಯ ಪಾಯಿಂಟ್ಸ್ಗಳನ್ನು ಹಾಕ್ಕೊಳ್ಳಿ. ಸರಿಯಾ? ಇನ್ನು 2ನೇ ಪಾಯಿಂಟ್ಸಿಗೆ ಬರುವ. 2ನೇ ಪಾಯಿಂಟ್ಸಲ್ಲಿ ಮಹಿಳೆಯರ ವಿಮೋಚನೆಯ ಚಳುವಳಿ. ನೀವು ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲವನ್ನು ಓದ್ಕೊಂಡು ಹೋದರೆ ನಮಗೆ ಸಮಯ ಸಾಕಾಗೋದಿಲ್ಲ. ನಾವು ಇರುವಂತಹ ಕಡಿಮೆ ಸಮಯದಲ್ಲಿ ಆದಷ್ಟು ಬೇಗ ಉತ್ತರವನ್ನು ಕಲಿತುಕೊಳ್ಬೇಕು ಸ್ನೇಹಿತರೆ. ಯಾಕಂದರೆ ಈಗ ನಮಗೆ ಸಮಯ ಇರುವುದಿಲ್ಲ, ಸ್ವಲ್ಪ ಸಮಯಗಳಿರುವಂಥದ್ದು. ನಾವು ಬೆಳಗಿನ ಕೆಲಸ ಸಮಯ ಇರ್ತದೆ, ನಮಗೆ ಓದ್ಕೊಳ್ಳಿಕ್ಕಾಗೋದಿಲ್ಲ. ರಾತ್ರಿ ಹೊತ್ತು ನಮ್ಮ ಮನೆ ಕೆಲಸಗಳಿರ್ತದೆ, ಹಾಗೂ ಕೂಡ ಓದ್ಕೊಳ್ಳಿಕ್ಕಾಗೋದಿಲ್ಲ. ಇರುವಂತಹ 10 ನಿಮಿಷ, ಅರ್ಧ ಗಂಟೆಯ ಒಳಗೆ ನಾವು ಕಲಿತ್ಕೊಳ್ಬೇಕು ಅಂತಾದರೆ ಎಲ್ಲವನ್ನು ಕೂಡ ಓದ್ಕೊಂಡು ಹೋದರೆ ನಮಗೆ ಆಗೋದಿಲ್ಲ. ನಮಗೆ ಬೇಕಾಗಿರುವುದೆಂಥ ಪಾಯಿಂಟ್ಸ್ಗಳು ಮಾತ್ರ. ನಮಗೆ ಪರೀಕ್ಷೆಯಲ್ಲಿ ಬರೆದು ಪಾಸಾಗಬೇಕು, ಒಳ್ಳೆಯ ಅಂಕಗಳು ಸಿಗಬೇಕು ಎನ್ನುವಂಥದ್ದಾಗಿರ್ತದೆ. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು? ಅದರ ಪಾಯಿಂಟ್ಸ್ಗಳಷ್ಟೇ ಏನಿದೆ ಅದನ್ನೇ ಬಾಯ್ಪಾಠ ಮಾಡಿಕೊಳ್ಳಿ, ಅದನ್ನೇ ಹೋಗಿ ಬರೀರಿ. ನೀವು ಬರಿಬೇಕಾದರೆ ಅದರ ವಿವರಣೆಯನ್ನು ಸ್ವಲ್ಪ ಉದ್ದದಾಗಿ ಮಾಡಿಕೊಂಡು ಬರೀರಿ. ನೀವು ಒಂದು ಭಾಷಣ ಮಾಡುವ ರೀತಿಯಲ್ಲಿ ಬರಿತಾ ಹೋಗುವಂಥದ್ದನ್ನು ಮಾಡಬೇಕು. ಎರಡನೇ ಪಾಯಿಂಟ್, ಅದರಲ್ಲಿ ಮಹಿಳೆಯರ ವಿಮೋಚನೆಯ ಚಳವಳಿ. ಮಹಿಳೆಯರ ವಿಮೋಚನೆ ಚಳವಳಿಯಲ್ಲಿ 2 ಮುಖ್ಯ ಪಾಯಿಂಟ್ಸ್ಗಳು ನೀವು ನೆನಪಲ್ಲಿಟ್ಕೊಳ್ಳಿ. ಅದು ಶ್ರಮ ವಿಭಜನೆ ಮತ್ತು ಲಿಂಗ ತಾರತಮ್ಯ. ಶ್ರಮ ವಿಭಜನೆಯನ್ನು ಮತ್ತು ಲಿಂಗ ತಾರತಮ್ಯವನ್ನು ವಿಮೋಚನಾ ಚಳುವಳಿಯಲ್ಲಿ ಅವರು ಹಾಕಿದ್ದಾರೆ. ಮಹಿಳೆಯರ ವಿಮೋಚನೆಯ ಚಳುವಳಿಯಲ್ಲಿ ಶ್ರಮ ವಿಭಜನೆ ಮತ್ತು ತಾರತಮ್ಯ. ಯಾಕಂದರೆ ಶ್ರಮ ವಿಭಜನೆ ಆಗುವಂಥದ್ದು. ಈಗ ಮಹಿಳೆಯರು ಮಾಡುವಂತಹ ಕೆಲಸ, ಪುರುಷರು ಮಾಡುವಂಥ ಕೆಲಸ ಅಂತ ಶ್ರಮವನ್ನು ವಿಭಜನೆ ಮಾಡ್ತಾರೆ. ಆದರೆ ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕು ಅಂತಾದಮೇಲೆ ಶ್ರಮವನ್ನು ವಿಭಜನೆ ಮಾಡಲಿಕ್ಕೆ ಏನಿದೆ, ಎಲ್ಲರೂ ಮಾಡುವಂಥ ಕೆಲಸ. ಈಗ ಪುರುಷರು ಮಾಡುವಂಥ ಕೆಲಸವನ್ನು ಮಹಿಳೆಯರು ಕೂಡ ಮಾಡ್ತಾರೆ. ಅಂಥದ್ದಲ್ಲಿ ಶ್ರಮ ವಿಭಜನೆ ಎನ್ನುವಂಥದ್ದು, ಶ್ರಮ ವಿಭಜನೆ ಮಾಡುವಂಥದ್ದನ್ನು ವಿಮೋಚನೆ ಮಾಡಬೇಕು. ಲಿಂಗ ತಾರತಮ್ಯವನ್ನು ಮಾಡ್ತಾರೆ. ಮಹಿಳೆಯರು, ಪುರುಷರು, ಅವರಿಗೆ ಆಗೋದಿಲ್ಲ, ಅವರಿಗೆ ಆ ಕೆಲಸ ಆಗೋದಿಲ್ಲ, ಈ ಕೆಲಸ ಆಗೋದಿಲ್ಲ ಅಂತ ಹೇಳಿ ಲಿಂಗ ತಾರತಮ್ಯವನ್ನು ಕೂಡ ಮಾಡ್ತಾರೆ. ಆ ಲಿಂಗ ತಾರತಮ್ಯವನ್ನು ಕೂಡ ಅವರು ವಿಮೋಚನೆಯನ್ನು ಮಾಡಬೇಕು. 2 ಪಾಯಿಂಟ್ಸ್: ಮಹಿಳೆಯರ ಚಳುವಳಿಯ ವಿಧಗಳು, ಮಹಿಳೆಯರ ಸಮಾನತೆಯ ಚಳುವಳಿ ಮತ್ತು ಮಹಿಳೆಯರ ವಿಮೋಚನೆಯ ಚಳುವಳಿ. ಮಹಿಳೆಯರ ಸಮಾನತೆಯ ಚಳುವಳಿಯಲ್ಲಿ ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ, ಸಾಂಸ್ಕೃತಿಕ ಸಮಾನತೆ. ಮಹಿಳೆಯರ ವಿಮೋಚನಾ ಚಳುವಳಿಯಲ್ಲಿ ಶ್ರಮ ವಿಭಜನೆ ಮತ್ತು ಲಿಂಗ ತಾರತಮ್ಯತೆ. ಇದು ನಾವು ಬ್ಲಾಕ್ 4ರಲ್ಲಿ ಬರುವಂಥದ್ದು ಸ್ನೇಹಿತರೆ. ಬ್ಲಾಕ್ 4ರಲ್ಲಿ ಭಾರತದಲ್ಲಿ ಮಹಿಳಾ ಚಳುವಳಿಯ ಬಗ್ಗೆ ವಿವರಿಸಿ ಅಂತ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗೆ ನಾವು ಈ 2 ಪಾಯಿಂಟ್ಸ್ಗಳನ್ನು ಇಟ್ಕೊಂಡು 4ರಿಂದ 5 ಪುಟದಷ್ಟು ಉತ್ತರವನ್ನು ಬರೀಬೇಕು. ಈಗ 15 ಅಂಕಕ್ಕೆ ಬಂದಾಗ 4ರಿಂದ 5 ಪುಟದಷ್ಟು ಹೇಗೆ ಇದರಲ್ಲಿ ಉತ್ತರವನ್ನು ಬರೆಯುವಂಥದ್ದು ಅಂತ ಬಂದಾಗ ನೀವು ಹೇಗೆ ಆದರೂ ಕೂಡ ವಿವರಿಸಲಿಕ್ಕೆ ರೆಡಿ ಇರಬೇಕು. ಮೊದಲಿಗೆ ಮಹಿಳಾ ಚಳುವಳಿಯ ವಿಧಗಳ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಬರೀರಿ. ಏನು ಪೀಠಿಕೆಯನ್ನು ಬರಿಬೋದು?
ಭಿನ್ನ ಚಿಂತಕರು ಮಹಿಳಾ ಚಳವಳಿಯನ್ನು ಅವರ ಸೈದ್ಧಾಂತಿಕ ದೃಷ್ಟಿಕೋನದಿಂದ ತಮ್ಮದೇ ಆದ ರೀತಿಯಲ್ಲಿ ವಿಂಗಡಿಸಿದ್ದಾರೆ. ನೋಡಿ, ಮಹಿಳಾ ಚಳವಳಿಯ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಿದ್ದಾರೆ. ಒಬ್ಬೊಬ್ಬರ ನಿಲುವು ಕೂಡ ಒಂದೊಂದು ರೀತಿಯಾಗಿದ್ದೆ. ನನ್ನ ಒಂದು ನಿಲುವು ನಿಮಗೆ ಸರಿಯಾಗಲಿಕ್ಕಿಲ್ಲ, ಅಥವಾ ನಿಮ್ಮ ಒಂದು ನಿಲುವು ನನಗೆ ಸರಿಯಿಲ್ಲ ಅಂತ ಅನ್ನಿಸ್ಬೋದು. ಆದ್ದರಿಂದ ಈ ಒಂದು ಸಮಾಜದಲ್ಲಿ ಮಹಿಳಾ ಚಳುವಳಿಗಳ ಬಗ್ಗೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನು ನಾವು ನೋಡಿರ್ತೇವೆ, ಕಾಣಿರ್ತೇವೆ. ಒಂದು ಸಮಾನ ಗುರಿ, ಮಹಿಳೆಯರ ವಿಮೋಚನೆ ಮತ್ತು ಮಹಿಳೆಯರ ಜೀವನ ಬಾಧಿಸುವ ನಿರ್ಣಾಯಕ ವಿಷಯಾಂಶಗಳಿಗೆ ಮುಂಭಾವನೆಗಳ ಸೂಕ್ಷ್ಮತೆಯನ್ನು ಸಾಧಿಸುವಕ್ಕೆ ಮಾಡುವ ಸಾಂಘಿಕ ಪ್ರಯತ್ನ ಅಂತ ನೀವು ಒಂದು ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳಿ. ಅದಾದ ನಂತರ ಮಹಿಳಾ ಚಳವಳಿಯಲ್ಲಿ ಎರಡು ವಿಧಗಳನ್ನು ಮಹಿಳಾ ಚಳುವಳಿಯಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನು ಕಾಣ್ಬೋದು ಅಂತ ಹೇಳಿ, ಒಂದು ಪಾಯಿಂಟ್ ಮಹಿಳೆಯರ ಸಮಾನತೆಯ ಚಳವಳಿ, ಎರಡು ಮಹಿಳೆಯ ವಿಮೋಚನೆ ಚಳುವಳಿ ಅಂತ ಬರೆಯಿರಿ. ಅದಾದ ನಂತರ ದೊಡ್ಡದಾಗಿ ಒಂದು ಪಾಯಿಂಟ್ಸ್ ಹಾಕಿ ಮಹಿಳೆಯರ ಸಮಾನತೆಯ ಚಳುವಳಿಯ ಬಗ್ಗೆ ತಿಳ್ಕೊಳ್ಳುವ ಅಂತ ಬರೆದು, ಮಹಿಳೆಯ ಸಮಾನತೆ, ಮಹಿಳೆಯರಿಗೆ ಎಲ್ಲ ವಿಷಯದಲ್ಲೂ ಕೂಡ ಸಮಾನತೆ ಸಿಗಬೇಕು. ಅದು ಯಾವುದೇ ಒಂದು ವಿಚಾರ ಆಗಿರ್ಬೋದು, ಅದಕ್ಕೆ ಸಮಾನತೆ ಎನ್ನುವಂಥದ್ದು ಬೇಕು ಅಂತ ಬರೆದು ಅದರಲ್ಲಿ ಮತ್ತೆ ಸಬ್ ಪಾಯಿಂಟ್ಸ್ಗಳನ್ನು ಹಾಕಿ ಒಂದರ ನಂತರ ಒಂದು ಪಾಯಿಂಟ್ಸನ್ನು ಹಾಕಿ. ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ, ಸಾಂಸ್ಕೃತಿಕ ಸಮಾನತೆ, ಈ ರೀತಿಯ ಸಮಾನತೆಗಳನ್ನು ಹಾಕ್ಕೊಳ್ಳಿ. ಅದಾದ ನಂತರ ನಾವೇನು ಮಾಡಬೇಕಾಗಿರುವಂಥದ್ದು, ಮೊದಲಿಗೆ ನಾವು ಎರಡು ಪಾಯಿಂಟ್ಸನ್ನು ಈಗಾಗಲೇ ಬರ್ಕೊಂಡಿದ್ದೇವಲ್ವ, ಅದು ಬರೆದಾಗಲೇ ಒಂದು ಸಾಧಾರಣವಾಗಿ ನಮಗೆ ಈ ಒಂದು ಪುಟದಷ್ಟು ನೀವು ಅದನ್ನೇ ಬರಿಬೇಕು. ಮಹಿಳೆಯರ ಸಮಾನತೆಯ ಚಳುವಳಿ, ವಿಮೋಚನೆ ಚಳುವಳಿ ಅಂತ ಬರೆದು, ನಂತರ ಸಮಾನತೆಯ ಚಳುವಳಿಯಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಂತ ಬರೀರಿ. ಮಹಿಳೆಯರ ವಿಮೋಚನಾ ಚಳುವಳಿ ಅಂತ ಬರೆದು ಶ್ರಮ ವಿಭಜನೆ ಮತ್ತು ಲಿಂಗ ತಾರತಮ್ಯ ಅಂತ ಬರೀರಿ. ಒಂದು ಪುಟ ಅದು ಫುಲ್ ಆಗುವ ಹಾಗೆ ಬರೀರಿ, ಆಯಿತಾ? ಅದಾದ ನಂತರ ಮತ್ತಿನ ಪುಟದಲ್ಲಿ ಮಹಿಳೆಯರ ಸಮಾನತೆ ಚಳುವಳಿ ಅಂತ ಬರೆದು ಸ್ವಲ್ಪ ವಿವರಣೆಯನ್ನು ಕೊಡಿ. ನಮಗೆಲ್ಲ ಸಮಾನತೆ ಸಿಗಬೇಕು, ಯಾವ ವಿಷಯ ಆದರೂ ಕೂಡ ಸಮಾನತೆ ಸಿಗಬೇಕು. ಎಷ್ಟೋ ಕಡೆಗಳಲ್ಲಿ ಸಮಾನತೆ ಸಿಗ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ, ಸಮಾನತೆಯಿಂದ ವಂಚಿತರಾಗ್ತಾ ಇದ್ದಾರೆ. ಮಹಿಳೆಯರಿಗೆ ಆ ವಿಷಯದ ಬಗ್ಗೆ ಅರಿವಿಲ್ಲ, ಜ್ಞಾನವಿಲ್ಲ, ಅದೆಲ್ಲ ಬರಿತಾ ಹೋಗಿ. ನಂತರ ಅದರಲ್ಲಿರುವಂತಹ ಒಂದೊಂದೇ ಪಾಯಿಂಟ್ಸನ್ನು ಬರಿತಾ ವಿವರಿಸಬೇಕು. ರಾಜಕೀಯ ಸಮಾನತೆ, ಮಹಿಳೆಯರಿಗೆ ರಾಜಕೀಯ ಸಮಾನತೆ ಅವಶ್ಯಕತೆ ಇದೆ. ರಾಜಕೀಯದಲ್ಲಿ ಸಮಾನತೆಯಾಗಿ ಅವರಿಗೂ ಕೂಡ ಸಮಾನವಾದ ಸ್ಥಾನಮಾನಗಳು ಸಿಗಬೇಕು, ಅಧಿಕಾರಗಳು ಸಿಗಬೇಕು. ಅಧಿಕಾರವನ್ನು ಮಾಡುವಂತಹ ಅವಕಾಶಗಳು ಮಹಿಳೆಯರಿಗೂ ಕೂಡ ಸಿಗಬೇಕು. ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಒಂದು ಪರಿಗಣಿಸಬೇಕು, ಲೆಕ್ಕಕ್ಕೆ ತೆಗೆದುಕೊಳ್ಬೇಕು ಅಂತ ಎಲ್ಲವನ್ನು. ನಿಮಗೆ ಯಾವ ರೀತಿ ಒಂದು ರಾಜಕೀಯದ ಬಗ್ಗೆ ನಿಮಗೆ ಯಾವ ಅವಕಾಶಗಳು ಬೇಕು, ಅಥವಾ ರಾಜಕೀಯ ವಿಷಯದಾಗಿ ಈಗ ನೀವು ಮಹಿಳೆಯರಾಗಿದ್ದರೆ ನಿಮಗೆ ರಾಜಕೀಯದಲ್ಲಿ ಏನೆಲ್ಲ ಆಸಕ್ತಿ ಇದೆ, ಅಥವಾ ನಿಮಗೆ ಮಹಿಳೆಯರಾಗಿದ್ದುಕೊಂಡು ನೀವು ರಾಜಕೀಯದಲ್ಲಿ ಏನೆಲ್ಲ ಸಾಧಿಸ್ಬೋದು, ಏನೆಲ್ಲ ನಿಮಗೆ ಅವಕಾಶಗಳು ಕೊಡಬೇಕು, ಏನೆಲ್ಲ ಸ್ಥಾನಮಾನಗಳು ಕೊಡಬೇಕು ಅಂತ ಬರಿತಾ ಹೋಗಬೇಕು. ಹಾಗೆ ಬರೀರಿ. ಮತ್ತು ಎರಡನೇ ಪಾಯಿಂಟ್ ಆರ್ಥಿಕ ಸಮಾನತೆ. ಆರ್ಥಿಕವಾಗಿ ಏನೆಲ್ಲ ಮಹಿಳೆಗೆ ಉದ್ಯೋಗಾವಕಾಶಗಳನ್ನು ಕೊಡಬೇಕು, ಆರ್ಥಿಕವಾಗಿ ಅವರೂ ಕೂಡ ಸ್ವಾವಲಂಬನೆಯಾಗಿ ಜೀವನ ಮಾಡಬೇಕು. ನಿಮಗೆ ಆರ್ಥಿಕ ವಿಷಯದಲ್ಲಿ ಏನೆಲ್ಲ ಸಿಗಬೇಕು, ಅಥವಾ ನೀವು ಒಂದು ಮಹಿಳೆಯಾಗಿದ್ದುಕೊಂಡು ಏನೆಲ್ಲ ಸಿಗಬೇಕು. ಒಂದು ವೇಳೆ ನೀವು ಪುರುಷರಾಗಿದ್ದರೆ, ಹುಡುಗರಾಗಿದ್ದರೆ ನೀವೇನು ಮಾಡಿ, ಮಹಿಳೆಯರಿಗೆ ಏನೆಲ್ಲ ಕೊಡ್ಬೋದು, ಏನೆಲ್ಲ ಕೊಡಬಾರ್ದು, ಏನೆಲ್ಲ ಕೊಡಬೇಕು, ಅದನ್ನೆಲ್ಲ ನಿಮ್ಮದೇ ಒಂದು ಸ್ವಂತ ವಿವರಣೆಯಲ್ಲಿ ಬರಿತಾ ಹೋಗುವಂಥದ್ದು. ಇಲ್ಲಿ ಅಲ್ಲೇ ಇದ್ದ ಹಾಗೆ ಬರಿಬೇಕು ಅಂತ ಏನೂ ಇಲ್ಲ, ಪಾಯಿಂಟ್ಸ್ ಇದ್ದರೆ ಸಾಕು. ನೀವು ಪಾಯಿಂಟ್ಸನ್ನು ಸರಿಯಾಗಿ ಬರೆದು ನಂತರ ವಿವರಿಸ್ತಾ ಹೋಗಿ. ಈ ರೀತಿಯಾಗಿ ವಿವರಿಸ್ತಾ ಮಹಿಳೆಯರ ಸಮಾನತೆಯ ಚಳುವಳಿಯ ಪಾಯಿಂಟ್ಸ್ಗಳನ್ನು 2-3 ಪುಟ ಆಗುವಷ್ಟು ಬರೀರಿ, ವಿವರಿಸಿ. ನಂತರ ಮಹಿಳೆಯರ ವಿಮೋಚನಾ ಚಳುವಳಿ ಇರುವಂತಹ ಶ್ರಮ ವಿಭಜನೆ ಮತ್ತು ಲಿಂಗ ತಾರತಮ್ಯ ಇದೆಯಲ್ಲ, ಅದನ್ನು ಮತ್ತೆರಡು ಪುಟದಲ್ಲಿ ವಿವರಿಸಿ. ಆವಾಗ 4-5 ಪುಟ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಒಂದು ಮುಕ್ತಾಯವನ್ನು ಕೂಡ ಬರಿಬೇಕು, ಒಂದು ಸ್ವಲ್ಪ. ಹೀಗಾಗಿ ಮಹಿಳಾ ಚಳುವಳಿಯ ವಿಧಗಳು ಅನೇಕ ಸಮಾನತೆ ಮತ್ತು ವಿಮೋಚನೆಯನ್ನು ಕೂಡ ಒಳಗೊಂಡಿದೆ. ಅದರಲ್ಲಿ ರಾಜಕೀಯ ಇರ್ಬೋದು, ಸಾಮಾಜಿಕ ನಾವು ಪಾಯಿಂಟ್ಸ್ ಬರೆದಿದ್ದೇವಲ್ಲ, ಅದನ್ನೇ ಎಂಡಿಗೆ ಅಂದರೆ ಮುಕ್ತಾಯದ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು. ಮಹಿಳಾ ಚಳುವಳಿ ಅಂತ ಬಂದಾಗ ಅದರಲ್ಲಿ ನೀವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು ಈ ವಿಚಾರ. ಶ್ರಮ ವಿಭಜನೆ ಅಂತ ಹೇಳಿದರೆ, ಈಗ ನಾವು ಕೆಲಸವನ್ನು ಕೊಡುವಂಥದ್ದು. ಈಗ ಪುರುಷರು ಮಹಿಳೆಯರು ಕಷ್ಟದ ಕೆಲಸವನ್ನು ನಾವೇನು ಹೇಳ್ತೇವೆ, ಅದು ಗಂಡಸರಿಗೆ ಆಯಿತು, ಅದು ಹುಡುಗರು ಕೆಲಸ ಮಾಡಲಿ, ಅದನ್ನು ಹುಡುಗಿಯರು ಮಾಡಲಿ, ಈ ಕೆಲಸವನ್ನು ಅಡುಗೆ ಕೆಲಸವನ್ನು ಹುಡುಗಿಯರು ಮಾಡಲಿ, ಈ ರೀತಿಯಾಗಿ ಶ್ರಮ ವಿಭಜನೆಯನ್ನು ಮಾಡುವುದನ್ನು ನೀವು ಎಲ್ಲ ಕಡೆಗಳಲ್ಲಿ ನೋಡಿರ್ಬೋದು. ಎಲ್ಲ ಕಡೆಗಳು ಬಿಡಿ, ಈಗ ನಮ್ಮ ಮನೆಗಳಲ್ಲಾದರೂ ಕೂಡ ನಾವೇನು ಹೇಳ್ತೇವೆ, ಅದು ನಮ್ಮಿಂದ ಸಾಧ್ಯ ಇಲ್ಲ, ಅದನ್ನು ಗಂಡಸರು ಮಾಡಲಿ, ಇದು ನಿಮ್ಮಿಂದ ಸಾಧ್ಯ, ಇದು ಹುಡುಗಿಯರು ಮಾಡಲಿ ಅಂತ ನಾವು ಶ್ರಮ ವಿಭಜನೆಯನ್ನು ಮಾಡ್ತೇವೆ. ಆದರೆ ನಿಜವಾಗಿ ನಾವು ನೋಡಿದರೆ ಎಲ್ಲ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ಬೋದು.
ಅಲ್ವಾ, ಅದನ್ನು ನಾವು ವಿವರಿಸ್ತಾ ಹೋದರೆ ಆಯಿತು. ಇನ್ನು ಲಿಂಗ ತಾರತಮ್ಯ ಕೂಡ ಹಾಗೆ. ನಾವು ಹೊರಗಿನಿಂದ ನೋಡೋ ಬದಲು ಮೊದಲು ನಮ್ಮ ಮನೆಗಳಲ್ಲಿ ನೋಡುವ. ನಮ್ಮ ಮನೆಗಳಲ್ಲಿ ಯಾವ ರೀತಿ ತಾರತಮ್ಯ, ಲಿಂಗ ತಾರತಮ್ಯ ಅಂದ್ರೇನು, ಹುಡುಗ ಹುಡುಗಿ ಅಂತ ತಾರತಮ್ಯ ಮಾಡುವಂಥದ್ದು. ಕೆಲವೊಂದು ಮನೆಗಳಲ್ಲಿ ತುಂಬಾ ಇರ್ತದೆ ಅದು. ಕೆಲವೊಂದು ಮನೆಗಳಲ್ಲಿ ಆ ರೀತಿಯಾಗಿ ಮಾಡೋದು ತೀರಾ ಕಡಿಮೆ. ಇನ್ನು ಕೆಲವು ಮನೆಗಳಲ್ಲಿ ಏನು ಮಾಡ್ತಾರೆ, ಲಿಂಗ ತಾರತಮ್ಯವನ್ನು ತುಂಬ ಮಟ್ಟಿನಲ್ಲಿ ಮಾಡ್ತಾರೆ. ಅವನು ಹುಡುಗ ಅಲ್ವಾ, ಅವನನ್ನು ಸುಮ್ಮನೆ ಬಿಡು, ಅವಳು ಹುಡುಗಿ ಅಲ್ಲ, ಅವಳನ್ನು ಯಾಕೆ ಆ ರೀತಿ ಕೆಣಕ್ತೀಯಾ, ಅಥವಾ ಅವಳಿಗೆ ನಾವು ಕೆಲವೊಂದು ಮನೆಗಳಲ್ಲಿ ಏನು ಹೇಳ್ತಾರೆ, ತುಂಬ ಕಲಿಯುವ ವಿಷಯದಲ್ಲಿರ್ಬೋದು. ಈಗ ಒಂದು ಕಲಿಕೆಯ ವಿಷಯದಲ್ಲಿ ನೀವು ನೋಡ್ಬೋದು, ಅವನು ಹುಡುಗ ಅಲ್ವಾ, ಅವನು ಕಲೀಲಿ, ಅವನು ವಿದ್ಯಾಭ್ಯಾಸವನ್ನು ಮಾಡಲಿ, ನೀನು ಹುಡುಗಿ ಅಲ್ವಾ, ನೀನು ಮನೆಯಲ್ಲೇ ಇರು, ಮನೆ ಕೆಲಸವನ್ನು ನೋಡಿಕೊಳ್ಳು ಅಂತ ಹೇಳುವಂತಹ ಪರಿಸ್ಥಿತಿ ಮೊದಲೆಲ್ಲ ತುಂಬಾ ಇತ್ತು. ನನ್ನ ಅಜ್ಜಿಯ ಕಾಲದಲ್ಲಿ ನನ್ನ ಅಜ್ಜಿಗೆಲ್ಲ ತುಂಬಾ ಹೇಳಿದ್ದಾರೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದರೆ ತುಂಬ ಕಡಿಮೆ ಆಗಿದೆ ಆ ಥರ ವಿಚಾರಗಳು. ಎಲ್ಲರೂ ಕೂಡ ಕಲಿಬೇಕು, ಹುಡುಗ ಹುಡುಗಿ ಎನ್ನುವಂಥ ತಾರತಮ್ಯ ತುಂಬ ಕಡಿಮೆ ಮಾಡಿದ್ದಾರೆ. ಆದರೂ ಕೂಡ ಕೆಲವೊಂದು ಕಡೆಗಳಲ್ಲಿ, ಕೆಲವೊಂದು ಮನೆಗಳಲ್ಲಿ ಈಗಲೂ ಕೂಡ ಇರ್ತದೆ. ಅದನ್ನೆಲ್ಲ ವಿಚಾರವನ್ನು ನೀವು ಅದರಲ್ಲಿ ಬರಿತಾ ಹೋಗಿ. ಒಟ್ಟಿನಲ್ಲಿ ಇದನ್ನೇನು ಜನರಲ್ ಆಗಿ ಬರಿತಾ ಹೋಗುವಂಥದ್ದು. ಮೊದಲು ಪಾಯಿಂಟ್ಸ್ ಅಷ್ಟು ಸರಿಯಾಗಿರಲಿ, ನಂತರ ವಿವರಣೆ, ನೀವು ಜನರಲ್ ಆಗಿ ವಿವರಣೆಯನ್ನು ಬರಿತಾ ಹೋಗುವಂಥದ್ದು. ನೀವು ಕೇಳಿರುವಂಥದ್ದು, ನೀವು ನೋಡಿರುವಂಥದ್ದು, ನಿಮಗೆ ಗೊತ್ತಿರುವಂಥದ್ದು, ಇದನ್ನೆಲ್ಲ ಸೇರಿಸಿ ಬರೆಯುವಂಥದ್ದು. ಅದರಿಂದ ವಿವರಣೆಗೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಇದನ್ನು ಬರ್ಕೊಳ್ಳಿ. ಅಥವಾ ನಿಮಗೆ ಟೆಕ್ಸ್ಟ್ ಬುಕ್ ಇದೆ ಅಂತ ಹೇಳಿದರೆ ನೀವು ಈ ರೀತಿಯಾಗಿ ಬರ್ಕೊಳ್ಳಿ. ನಾನು ಇದೇ ರೀತಿಯಾಗಿ ಬರೆದು ಓದಿರುವಂಥದ್ದು. ಪ್ರತ್ಯೇಕವಾಗಿ ಪಾಯಿಂಟ್ಸ್ ಬುಕ್ಕನ್ನು ಕೆಲವೊಂದಕ್ಕೆ ಮಾತ್ರ ಮಾಡಿರುವಂಥದ್ದು. ಈ ರೀತಿಯ ಟೆಕ್ಸ್ಟ್ ಬುಕ್ ಇದ್ದರೆ ಇಲ್ಲೇ ಈ ರೀತಿಯಾಗಿ ಬರೆದು ಇದನ್ನೇ ಓದ್ತಾ ಹೋಗುವಂಥದ್ದು. ಇದಕ್ಕೆ ಇನ್ನಷ್ಟು ಸೇರಿಸ್ಬೋದು. ನಮಗೆ ಪುಟ ಜಾಸ್ತಿ ಆಗಬೇಕು ಅಂತಾದರೆ ಯಾವುದೆಲ್ಲ ಸಮಾನತೆ ನಮಗೆ ಸಿಗಬೇಕು ಅದನ್ನೆಲ್ಲ ಬರಿತಾ ಹೋದರೆ ಆಯಿತು. ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿಗೆ ಇಷ್ಟು ಸಾಕು. ಮಹಿಳೆಯ ಚಳುವಳಿಯ ವಿಧಗಳನ್ನು ನಾವೀಗ ಸರಿಯಾಗಿ ಕಲ್ತ್ಕೊಂಡಿದ್ದೇವೆ. ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ನನಗೆ ಅನಿಸ್ತದೆ. ಈ ವಿಡಿಯೋವನ್ನು ನೋಡ್ತಾ ಇರಬೇಕಾದ್ರೆ ಆ ಪಾಯಿಂಟ್ಸ್ಗಳನ್ನು ಕೂಡ ಬಾಯ್ಪಾಠ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮುಖ್ಯವಾದಂತಹ ಪ್ರಶ್ನೆಗಳನ್ನಷ್ಟೇ ನಾವು ನೋಡುವಂಥದ್ದು. ತುಂಬ ಜನ ಕೇಳ್ತಾ ಇದ್ದೀರಿ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಹೇಳಿ ಅಂತ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಮಹಿಳಾ ಚಳುವಳಿಯ ವಿಧಗಳು ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ನಿಮಗೆ ಅದರಲ್ಲಿ ಸಿಗ್ತದೆ. ಮಹಿಳಾ ಚಳುವಳಿಯ ವಿಧಗಳನ್ನು ವಿವರಿಸಿ, ಅಥವಾ ಅವರೇನು ಮಾಡ್ತಾರೆ ಅಂತ, ಇದಕ್ಕೆ ಪ್ರಶ್ನೆ ಯಾವ ರೀತಿ ಬರ್ತದೆ ಅಂತ ಹೇಳಿದರೆ, ಮಹಿಳಾ ಸಂಘಟನೆಯ ಕುರಿತು ಪ್ರಬಂಧ ಬರೆಯಿರಿ ಅಂತ ಕೇಳಿದರೂ ಕೂಡ ಅದನ್ನೇ ನೀವು ವಿವರಿಸಬೇಕು. ಮಹಿಳಾ ಚಳುವಳಿಯ ವಿಷಯಾಂಶಗಳನ್ನು ತಿಳಿಸಿ ಅಂತ ಕೇಳಿದರೂ ಕೂಡ ಅದೇ ಬರಿಬೇಕು. ಮಹಿಳೆಯರ ಸಾಮಾಜಿಕ ಸುಧಾರಣಾ ಚಳುವಳಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿದರೂ ಕೂಡ ಅದೇ ರೀತಿಯ ಉತ್ತರಗಳನ್ನು ಬರಿತಾ ಹೋಗಬೇಕು ಸ್ನೇಹಿತರೆ. ಇನ್ನು 15 ಅಂಕಕ್ಕೆ ಇನ್ನಷ್ಟು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ನಾವು ನೋಡ್ಬೋದು. ನಾವು ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರದಲ್ಲಿ ಮಹಿಳೆಯರ ಒಂದು ಕಾಯ್ದೆಗಳನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗುವ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.